ಏನ್ ಸರ್, ಆರಾಮಾಗಿ ಆಟೋ ಓಡಿಸ್ಕೊಂಡ್ ಬದುಕ್ತೀರಾ? ಏನ್ ಆಟೋ ಓಡಿಸೋದಂದ್ರೆ ತುಂಬಾ ಈಸಿ ಅನ್ಕೊಂಡಿದ್ದೀರಾ? ನಿಮ್ ಕಣ್ಣಿ ನಾವು ಅರ್ಧ ಕುಂಡಿ ಮೇಲೆ ಹೊತ್ಕೊಂಡು ಹಿಂಗೆ ಸ್ಟೈಲಾಗಿ ಗಾಡಿ ಓಡಿಸೋದು ಮಾತ್ರ ಕಾಣಿಸುತ್ತೆ. ಆದ್ರೆ ಯಾಕಂಗ್ ಹೊಡಿತೀವಿ ಗೊತ್ತಾ? ಕೂತು ಕೂತು ಕೆಳಗಡೆ ಮೂಲವ್ಯಾಧಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಹಾಕಿ ಕೂತಿರ್ತೀವಿ. ಆಟೋ ಓಡಿಸೋವಾಗ ದಾರಿಲಿ ದೊಡ್ಡ ಹಂಪ್ಸ್ ದಾಟೋವಾಗ ಕೆಳಗಡೆ ಟಚ್ ಆಯ್ತು ಅಂದ್ರೆ ಜೀವ ಹೋದಂಗಾಗುತ್ತೆ ಸರ್. ಆದ್ರೆ ಆ ನೋವ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಚಳಿಗಾಲದಲ್ಲಿ ಪದೇ ಪದೇ ರೀಸೆಸಿಂಗ್ ಅರ್ಜೆಂಟ್ ಆಗುತ್ತೆ ಸರ್. ನಮ್ ಪುಣ್ಯಕ್ಕೆ ಕಂಟಿನ್ಯೂ ಆಗಿ ಬಾಡಿಗೆ ಸಿಕ್ಕರೆ ಉಚ್ಚೆ ಒಯ್ಯಕ್ಕೆ ಟೈಮೇ ಸಿಗಲ್ಲ. ಸಿಕ್ಕರು ಜಾಗ ಸಿಗಲ್ಲ. ಗಂಟೆಗಟ್ಲೆ ಕಟ್ಕೊಂಡಿರ್ತೀವಿ. ವಾರದಲ್ಲಿ 2 ದಿನ ಬಾಡಿಗೆ ಇದ್ರೆ 4 ದಿನ ತಂಡ. ಹೋಗ್ಲಿ ಬಿಡು, ಮನೆಗೆ ಹೋಗಿ ರೆಸ್ಟ್ ಆದ್ರೂ ಮಾಡೋಣ ಅಂತ ಅಂಗಾತ ಮಲ್ಕೊಂಡ್ರೆ ಹೊರಗಡೆಯಿಂದ ಆಟೋ ಕೇಳ್ತಾ ಇರುತ್ತೆ, ನನ್ನ EMI ಕಟ್ಟೋಕೆ ಏನ್ ಮಾಡ್ತೀಯಾ ಅಂತ. ಅದು ಅಲ್ಲದೆ ಮನೇಲಿ ಹೆಂಡತಿ ಮಕ್ಕಳು, ವಯಸ್ಸಾಗಿರೋ ಅಪ್ಪ ಅಮ್ಮ, ಈ ಜೀವಗಳು ನಮ್ಮನ್ನೇ ನಂಬ್ಕೊಂಡಿರ್ತವೆ ಸರ್. ಈ ಕಮಿಟ್ಮೆಂಟ್ಗಳನ್ನೆಲ್ಲ ಮ್ಯಾನೇಜ್ ಮಾಡೋಕೆ ರಾತ್ರಿ ಒಳ್ಳೆ ನಿದ್ದೆ ಬಿಟ್ಟು ನೈಟ್ ಶಿಫ್ಟ್ ಆಟೋ ಓಡಿಸೋಕೆ ಅಂತ ಹೋಗಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳ ಮುಂದೆ ಅಣ್ಣ ಅಪ್ಪ ಅಂತ ಕೈ ಮುಗಿದ್ ಕರಿತೀವಿ ಸರ್ ಬಾಡಿಗೆ ಮಾಡೋಕೆ. ಮನೇಲಿ ನಮ್ಮ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ, ಹೆಂಡತಿನ ಒಂಟಿ ಮಾಡ್ಬಿಟ್ಟು ಇಲ್ಲಿ ಬಂದು ಊರೆಲ್ಲ ಆರಾಮ ಮಲಗಿರೋವಾಗ ನಾವ್ಯಾಕೆ ಇಷ್ಟು ಕಷ್ಟಪಡ್ತಿದೀವಿ ಅಂತ ಫೀಲ್ ಆಗುತ್ತೆ ಸರ್. ಅವ ನಮಗೂ ಅನ್ಸುತ್ತೆ ಈ ಆಟೋ ಓಡಿಸೋದನ್ನ ಬಿಟ್ಟು ಬೇರೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಎಲ್ರಿಗೂ ಅವ್ರು ಮಾಡ್ತಿರೋ ಕೆಲಸವನ್ನ ಬಿಟ್ಟು ಬೇರೆ ಎಲ್ಲಾ ಕೆಲ್ಸನೂ ಈಸಿ ಅಂತಾನೆ ಅನ್ಸುತ್ತೆ ಸರ್. ಆದ್ರೆ ಎಲ್ಲಾ ಕೆಲ್ಸದಲ್ಲೂ ಅದ್ರದ್ದೇ ಆದ ನೋವಿರುತ್ತೆ.